ಬಟ್ ಆದರೆ ಒಂದು ಕರ್ನಾಟಕ ರಾಜ್ಯದಲ್ಲಿ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು ಅಥವಾ ಯಾವುದೇ ಇವತ್ತು ಹಿಂದೆ ದೇವೇಗೌಡರು ಸಾಹೇಬರು ಎಸ್ ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಪರಿವರ್ತನೆ ಆಯಿತು, IT ಪರಿವರ್ತನೆ ಆಯಿತು. ಈಗ ಕಾಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬಂದು ನಿಂತಿದ್ದೀವಿ ನಾವು. ಇಲ್ಲಿವರೆಗೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಂದುವರೆದಾಗ ಒಂದು ಸೈಂಟಿಫಿಕ್ ಅಪ್ರೋಚಲ್ಲಿ, ಸೈಂಟಿಫಿಕ್ ಮೆಥಡಲ್ಲಿ ನೀವೊಂದು ಸರ್ವೇನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಯಾವುದೋ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಕೂತ್ಕೊಂಡು ಅಮಾಯಕರುಗಳ ಕೈಲಿ ಕೂರಿಸ್ಕೊಂಡು ಪೆನ್ನು ಪೇಪರ್ ಕೊಟ್ಬಿಟ್ಟು ಅವ್ರ ಕೈಲಿ ಸುಮ್ಮನೆ ಟಿಕ್ ಆಫ್ ಮಾಡೋದು, ಇಂಟು ಮಾಡೋದ, ಈ ಥರ ಸರ್ವೆ ಮಾಡ್ತೀರೇನ್ರಿ? ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ದಯಮಾಡಿ ಪೆನ್ನು ಪೇಪರ್ ಕೇಳಿದ್ರಿ, ಕೊಟ್ಟಿದ್ದಾರೆ ಈ ರಾಜ್ಯದ ಜನ. ಯಾವುದಕ್ಕೆ ಉಪಯೋಗ ಮಾಡ್ತಿದ್ದೀರಿ ಪೆನ್ನು ಪೇಪರ್ನ? ತಗೊಳ್ಳಿ ಪೆನ್ನು ಪೇಪರು, ಇಟ್ಕೊಳ್ಳಿ ಹಳೆ ಕೈಯಲ್ಲಿ, ನೋಡಿ ಏನೇನಾಗಿದೆ, ಯಾವ ರೀತಿ ಏನಾಗಿದೆ ಅನ್ನೋದ್ರ ಬಗ್ಗೆ ದಯಮಾಡಿ ತಿಳ್ಕೊಳ್ಳಿ, ಚಿತ್ರಣ ತಿಳ್ಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಈ ವರದಿ ಇವತ್ತು ಏನು ತಯಾರು ಮಾಡ್ಕೊಂಡಿದ್ದೀರಿ, ಈ ರಿಪೋರ್ಟಿಂಗ್ ಏನು ಮಾಡಬೇಕು ಅಂತಕ್ಕಂಥದ್ದು ನೀವು ಹೊರಟಿದ್ದೀರಿ, ಇದು ನೀವು ಅಂದ್ಕೊಂಡ ಮಟ್ಟಕ್ಕೆ ಆ ಪ್ಯಾರಾಮೀಟರ್ಸ್ನ ರೀಚ್ ಔಟ್ ಮಾಡಿ ನೀವು ಮಾಡ್ಲಿಕ್ಕೆ ಆಗಿದೆಯಾ? ಮಿಸ್ಟರ್ DK ಶಿವಕುಮಾರ್ ಅವರೇ, ಕೊಟ್ಟಿದಾರಲ್ಲ ಪೆನ್ನು ಪೇಪರ್ ನಿಮ್ಮ ಕೈಯಲ್ಲಿ, ರಾಜ್ಯದ ಜನ ಒಳ್ಳೇದಕ್ಕೆ ಬಳಕೆ ಮಾಡಿ. ಬನ್ನಿ ಸಮಾಜ ಕಟ್ಟೋಣ. ಮಾತೆತ್ತಿದ್ರೆ ಒಂದು ಆಡಳಿತ ಪಕ್ಷ ತನ್ನ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇತ್ತೀಚೆಗೆ ಅಲ್ಲೆಲ್ಲೋ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅದೇ ಖಾಲಿ ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋಕೆ ನೀವೇ ಬೇಕಣ್ಣ ಶಿವಕುಮಾರಣ್ಣ, ಹೆಗಲ ಮೇಲೆ ಖಾಲಿ ಗ್ಯಾಸ್ ಸಿಲಿಂಡ್ರು ಭಾರ ಎಲ್ಲ ಜನಗಳ ಮೇಲೆ ಒರೆಸಿದಿರಿ. ಖಾಲಿ ಗ್ಯಾಸ್ ಸಿಲಿಂಡರ್ ನೀವು ಇಟ್ಕೊಂಡು ಪೋಸ್ ಕೊಡ್ತೀರಿ, ನೀವೇ ಬೇಕಾ? ಪರ್ಫಾರ್ಮೆನ್ಸ್ ಕಿಂಗ್ಗಳು ಕಣ್ರಿ ನೀವೆಲ್ಲ. ಬಾ 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 ಬಣ್ಣ ಹಚ್ಚಿಲ್ಲ ಅಷ್ಟೇ, ಬಣ್ಣ ಹಚ್ಚದೇನೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ, ಅಷ್ಟೇ ವ್ಯತ್ಯಾಸ. ಏನು ಸರ್ ಇದೆಲ್ಲ? ನಿಜಕ್ಕೂ ಕೂಡ ಇವೆಲ್ಲ ಇವತ್ತು ಈ ರಾಜ್ಯದ ಜನತೆಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಇಲ್ಲಿಯವರೆಗೂ ಕಳೆದ 2 ವರ್ಷದಲ್ಲಿ ಯಾರಾದರೂ ಹೊಸ ಹೊಸ ಇಂಡಸ್ಟ್ರಿಯಲಿಸ್ಟ್ನ ಏನಾದರೂ ಅಪ್ರೋಚ್ ಮಾಡಿದ್ದೀರಾ, ಕರೆದಿದ್ದೀರಾ? ಬನ್ನಿ, ನಾವು ನಿಮಗೆ ಜಾಗ ಕೊಡ್ತೇವೆ, ನಿಮಗೆ ಸವಲತ್ತುಗಳು ಕೊಡ್ತೇವೆ, ಸರ್ಕಾರದ ಕಡೆಯಿಂದ ನಿಮಗೆ ಹಲವಾರು ಪಾಲಿಸಿಗಳು ರೂಪಿಸ್ತೇವೆ, ಬನ್ನಿ ದಯವಿಟ್ಟು ಅಭಿವೃದ್ಧಿ ಮಾಡೋಣ ಅಂತ ಯಾರಿಗಾದ್ರೂ ಕರೆದಿದ್ದೀರಾ ಸರ್? ಯಾವ ಇಂಡಸ್ಟ್ರೀಸ್ ತೊಗೊಂಬಂದಿದ್ದೀರಿ? ಯಾವ ಇಂಡಸ್ಟ್ರಿಯಲಿಸ್ಟ್ ಮೀಟ್ಗಳಲ್ಲಿ ನೀವು ಮಾಡಿರ್ತಕ್ಕಂಥ ಸುಮ್ಮನೆ ಕಾಟಾಚಾರದ ಮೀಟ್ಗಳ ಮುಂದುವರೆದ ಭಾಗ ಏನು? ವಾಟ್ ಈಸ್ ದ ಪ್ರೋಗ್ರೆಸಿವ್ ಸ್ಟೆಪ್ ಯು ಹ್ಯಾವ್ ಟೇಕನ್? ಏನು ಹೆಜ್ಜೆಯನ್ನು ಇಟ್ಟಿದ್ದೀರಿ? ಯಾವ ದಟ್ಟವಾದಂಥ ಹೆಜ್ಜೆಯನ್ನು ಇಟ್ಟಿದ್ದೀರಿ ಈ ರಾಜ್ಯದ ಅಭಿವೃದ್ಧಿ ಕಾಣಲಿಕ್ಕೆ? ಮಾತೆತ್ತಿದ್ರೆ 5 ಗ್ಯಾರಂಟಿ, ಆ ಗ್ಯಾರಂಟಿಗಳಾದರೂ ಸಮರ್ಪಕವಾಗಿ ನೀವು ಕೊಡ್ಲಿಕ್ಕಾಗಿದೆಯಾ? ಯಾಕೆ ನಿಮಗೆ ತಿಳಿದಿರ್ಲಿಲ್ವಾ 55,000 ಕೋಟಿ ಬೇಕು ವರ್ಷಕ್ಕೆ ಆ ಗ್ಯಾರಂಟಿಗಳನ್ನ ದುಡ್ಡನ್ನ ಹೊಂದಿಸ್ಲಿಕ್ಕೆ ಅಂತ? 16ನೇ ಬಡ್ಜೆಟ್ನ ಮಣ್ಣೆ ಮಾಡಿರ್ತಕ್ಕಂಥವ್ರು ಸರ್. ನಮಗೇನೆ ನಾವು ಅಲ್ಪ ಸ್ವಲ್ಪ ಏನೋ ಓದ್ಕೊಂಡಿರೋರು, ಓದೋರು ತಿಳ್ಕೊತಾ ಇರ್ತೀವಿ, ಇದು ಏನಪ್ಪ ಇದು ಅಂತ. 55,000 ಕೋಟಿ ನಿಮ್ಗೆ ಅವಾಗಲೇ ಇರಬೇಕಾಗಿತ್ತು ಪರಿಜ್ಞಾನ. ತಪ್ಪಂತ ನಾನು ಹೇಳ್ತಾ ಇಲ್ಲಪ್ಪ. ಕೊಡಿ, ನಮ್ಮ ಮಹಿಳೆಯರಿಗೆ ಶಕ್ತಿ ತುಂಬಿ 2,000 ರೂಪಾಯಿ ಪ್ರತಿ ತಿಂಗಳು ಖಾತೆಗಳಿಗೆ ಜಮಾ ಮಾಡಿ, ಸಬಲರಾಗಿ ಮಾಡಿ, ಮಹಿಳೆಯರನ್ನ ಯುವಕರನ್ನ ಸಬಲರಾಗಿ ಮಾಡಿ, ಸ್ವಾಗತಿಸ್ತೇವೆ. ಆದರೆ ನೀವು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಾವು ಒಂದು ರಾಜಕೀಯ ಪಕ್ಷವಾಗಿ ಅದೆಲ್ಲ ಹೊರತುಪಡಿಸಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಇವತ್ತು ಬಂದಿಲ್ಲಿ ಕೂತಿದ್ದೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಸನ್ಮಾನ್ಯ ಕೇಂದ್ರದ ಸಚಿವರು ಕುಮಾರಣ್ಣ ಅವರು ಅತಿ ಶೀಘ್ರದಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾತನಾಡ್ತೇನೆ ಅಂತಕ್ಕಂಥದ್ದನ್ನ ಈಗಾಗಲೇ ಹೇಳಿದ್ದಾರೆ. ಈ ವಿಷಯವನ್ನು ಇವತ್ತು ರಾಜ್ಯದ ಜನತೆಯ ಮುಂದೆ ತೆಗೆದಿಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಮತ್ತೆ ಹೇಳ್ತಾ ಇದ್ದೇನೆ, ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ಆ್ಯಸ್ ಎ ಕಾಮನ್ ಮ್ಯಾನ್ ಕೆಲವೊಂದಷ್ಟು ಪ್ರಶ್ನಾವಳಿಗಳನ್ನ ಕೇಳಬೇಕಾಗಿತ್ತು. ಯಾವ್ಯಾವ ರೀತಿ
ನೀವು ಈ ಸರ್ವೆಯನ್ನು ಮುಂದಿಟ್ಕೊಂಡು ನಿಮ್ಮ ರಾಜಕೀಯದ ಅಸ್ತಿತ್ವಕ್ಕೋಸ್ಕರ ಇದನ್ನು ಬಳಸ್ಕೊಳ್ತಾ ಇದ್ದೀರಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ಎಲ್ಲ ಪತ್ರಿಕಾದ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು. ಬೇರೆ ಏನಾರು ಇದ್ದರೆ ಕೇಳ್ಬೋದು. ಸರ್ಕಾರ ಇದು ಒಂದು ಸರ್ವಪಕ್ಷದ ಒಂದು ಸಭೆಯನ್ನು ಕರೀತಕ್ಕಂಥದ್ದು ಸೂಕ್ತ. ಪ್ಲಸ್ ಇದೇನು ಇವತ್ತು ಕೆಲವೊಂದಷ್ಟು ವರದಿಗಳು ತಯಾರು ಮಾಡಿಕೊಂಡಿದ್ದಾರೆ, ಈ ಸರ್ವೆಗಳು ಅಂತಕ್ಕಂಥದ್ದನ್ನ ಏನು ಕರೀತಾ ಇದ್ದಾರೆ, ಇದು ಯಾವ ಆಧಾರದ ಮೇಲೆ ಮಾಡಿದ್ದಾರೆ, ಇವೆಲ್ಲವೂ ಕೂಡ ಪುನರ್ ಪರಿಶೀಲನೆ ಆಗಬೇಕು, ಅಧ್ಯಯನ ಆಗಬೇಕು. ಇದಾಗಬೇಕು ಅಂದರೆ ಕೇವಲ ಅವರ ಸ್ವಪಕ್ಷದ ಸಚಿವರನ್ನ ಕೂರಿಸ್ಕೊಂಡು ಮಾತನಾಡ್ತಕ್ಕಂಥದ್ದಲ್ಲ. ಏಕೆಂದರೆ ಇವತ್ತು ಈ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥದ್ದಾದರೆ ಈ ಸಮಾಜವನ್ನು ಕಟ್ಟಬೆಳೆಸಿರ್ತಕ್ಕಂಥವ್ರು ಬಹುತೇಕರಿದ್ದಾರೆ, ಸಮಾಜದ ಬಗ್ಗೆ ಚಿಂತೆ ಮಾಡ್ತಕ್ಕಂಥವ್ರು ಬಹುತೇಕರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ. ಕರೀರಿ ಅವ್ರನ್ನೆಲ್ಲ. ಪುಟ್ ದಿಸ್ ಅಕ್ರಾಸ್ ಇನ್ ದ ಪಬ್ಲಿಕ್ ಡೊಮೇನ್. ಸಾರ್ವಜನಿಕ ವಲಯದಲ್ಲಿ ಇಡಿ, ಇದನ್ನು ಹೊರಗಡೆ ಇಡಿ, ಅಂಕಿಅಂಶಗಳನ್ನ ಬಿಡಿ, ಆ ದತ್ತಾಂಶಗಳನ್ನ ಬಿಡಿ. ಸುಮ್ಮನೆ ನೀವು ಟೆಸ್ಟ್ ರನ್ ಮಾಡ್ಲಿಕ್ಕೆ ಮೊನ್ನೆನೂ ಹೇಳೋದೆ ನಾನು, ಇದು ನಡಿಬೇಕಾರೆ ಸುಮ್ಮನೆ ಟೆಸ್ಟ್ ರನ್ನು ಮಾಧ್ಯಮದಲ್ಲಿ ಬಿಟ್ಟಿದ್ರು, ಯಾವ್ಯಾವ ರೀತಿ ಹೆಂಗೆ ಬೆಂಕಿ ಹಚ್ಕೊಳ್ತದೆ ನೋಡೋದಕ್ಕೆ ಬಿಟ್ಟರು. ಕೊನೆಗೆ ನೋಡಿದ್ರು ಇಲ್ಲಪ್ಪ ಇದು ಯಾಕೋ ನಾವು ಅಂದ್ಕೊಂಡ ಮಟ್ಟಕ್ಕೆ ಇದು ನಮಗೆ ಯಶಸ್ಸು ಕಾಣಲಿಕ್ಕಿಲ್ಲ ಅಂತಕ್ಕಂಥ ಅರಿವಾದ್ಮೇಲೆ ಮತ್ತೆ ಸ್ವಲ್ಪ ಬ್ಯಾಕ್ ಫುಟ್ ತಗೊಂಡ್ರು. ಆ ಜಾತಿ ಗಣತಿ ಅಂತ ಏನು ಹೇಳ್ತಾ ಇದ್ರು, ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಬಂದ್ರಿ. ಈಗ ಪಾಯಿಂಟು ಬದಲಾಯಿತು, ವರ್ಷ ಬದಲಾಯಿತು. ಎಸ್ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.